ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಭಾರತದಲ್ಲಿರುವ ಅತಿ ಪುರಾತನ ಶೈವ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಶೈಲಂ ಪುಣ್ಯಕ್ಷೇತ್ರವನ್ನು ಶ್ರೀಗಿರಿ, ಶ್ರೀ ಪರ್ವತಂ, ಶ್ರೀ ನಗರಂ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಯಾವುದೇ ಕುಲ, ಮತ, ಜಾತಿ ಭೇದಗಳಿಲ್ಲದೆ ಗರ್ಭಗುಡಿಯೊಳಗೆ ಪ್ರತಿಯೊಬ್ಬರೂ ಹೋಗಿ ಶಿವಲಿಂಗವನ್ನು ಕೈಗಳಿಂದ ಮುಟ್ಟಿ ದರ್ಶನ ಮಾಡಿಕೊಳ್ಳುವಂತ ಅವಕಾಶ ಇಲ್ಲಿ ಮಾಡಿಕೊಡಲಾಗುತ್ತದೆ. ಭಕ್ತರೆಲ್ಲರೂ ಗರ್ಭಗುಡಿಯೊಳಗೆ ಹೋಗಿ ಅಭಿಷೇಕಗಳು ಮಾಡಬಹುದು. ಅಷ್ಟಾದಶ ಮಹಾಶಕ್ತಿ ಪೀಠಗಳಲ್ಲಿ ಶ್ರೀಶೈಲ ಭ್ರಮರಾಂಬಿಕಾ ಶಕ್ತಿಪೀಠ ಎರಡನೆಯದು. ಶಾತವಾಹನರು, ಇಕ್ಷ್ವಾಕರು, ಕಾಕತೀಯರು, ಶ್ರೀಕೃಷ್ಣ ದೇವರಾಯರು ಮುಂತಾದ ರಾಜರು ಎಷ್ಟೋ ಜನರು ಈ ದೇವಾಲಯವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ದೇವಾಲಯದ 4 ದಿಕ್ಕುಗಳಲ್ಲಿ ಎತ್ತರವಾದ ಗೋಪುರಗಳು, ಸುತ್ತಲೂ ಅತಿ ದೊಡ್ಡ ಖಾಲಿ ಸ್ಥಳ, ಲೆಕ್ಕವಿಲ್ಲದಷ್ಟು ಚಿಕ್ಕ ಚಿಕ್ಕ ಆಲಯಗಳನ್ನು ನೋಡಬಹುದು. ದೇವಾಲಯದಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕ ನಂದಿಯ ಕೊಂಬುಗಳ ಮಧ್ಯದಿಂದ ಶ್ರೀಶೈಲ ಶಿಖರವನ್ನು ದರ್ಶನ ಮಾಡಿಕೊಂಡ ನಂತರವೇ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ಹಿಂದಿರುಗಿ ಮನೆಗೆ ಹೋಗುತ್ತಾರೆ. ಶ್ರೀಶೈಲಂ ಸುತ್ತಮುತ್ತಲೂ ಎಷ್ಟೋ ಆಯುರ್ವೇದದ ಗಿಡ ಮರಗಳು ತುಂಬಿದೆ. ಹಾಗಾಗಿ ಇಲ್ಲಿ ಗಾಳಿ ಎಳೆದುಕೊಂಡರೂ ಕೂಡ ಆ ಸಸಿಗಳ ಪ್ರಭಾವ ನಮ್ಮ ಮೇಲೆ ಪ್ರಯೋಗವಾಗಿ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದು ಹೊರಟು ಹೋಗುತ್ತದೆ. ಹಚ್ಚ ಹಸುರಿನ ಪರಿಸರದ ಮಧ್ಯೆ ಈ ದೇವಾಲಯ ಇರುವುದರಿಂದ ಇಲ್ಲಿ ಬೇರೆಲ್ಲೂ ಸಿಗದ ಪ್ರಶಾಂತತೆ, ನೆಮ್ಮದಿ ಸಿಗುತ್ತದೆ. ಶ್ರೀಶೈಲಂ ದೇವಾಲಯ ತುಂಬಾ ದೊಡ್ಡದು. ಈ ದೇವಾಲಯದ ಸುತ್ತಲೂ ಎಷ್ಟೋ ಶಿವಲಿಂಗಗಳನ್ನು ನೋಡಬಹುದು. ದೇವಾಲಯದ ಹೊರಗಡೆ ವೃದ್ಧ ಮಲ್ಲಿಕಾರ್ಜುನ ಗರ್ಭಗುಡಿ ಇದೆ. ಅದರ ಹಿಂದೆ ಪಾಂಡವರು ಪ್ರತಿಷ್ಠಾಪನೆ ಮಾಡಿದಂತ ಎಷ್ಟೋ ಶಿವಲಿಂಗಗಳು ಕಾಣಿಸುತ್ತದೆ. ಪೂರ್ವದಲ್ಲಿ ಶಿಲಾದ ಮಹರ್ಷಿ ಸಂತಾನ ಪ್ರಾಪ್ತಿಗಾಗಿ ಕಠೋರವಾದ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡರು. ಶಿವನ ವರದಿಂದ ಶಿಲಾದ ಮಹರ್ಷಿಗೆ ನಂದೀಶ್ವರ ಮತ್ತು ಪರ್ವತ ಎಂಬ 2 ಮಕ್ಕಳು ಜನಿಸಿದರು. ಅವರಲ್ಲಿ ನಂದೀಶ್ವರ ಸಹ ಶಿವನಿಗಾಗಿ ತಪಸ್ಸು ಮಾಡಿ ಕಣ್ಣುರೆಪ್ಪೆ ಮುಚ್ಚುವಷ್ಟು ಸಮಯ ಕೂಡ ವ್ಯರ್ಥವಾಗದೆ ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ನನಗೆ ಅನುಗ್ರಹಿಸಿ, ಜೊತೆಗೆ ನಾನು ನಿಮ್ಮ ವಾಹನವಾಗಿ ಬದುಕುವ ಅವಕಾಶ ಕೊಡಿ ಎಂದು ಬೇಡಿಕೊಂಡು ಶಿವನಿಂದ ವರ ಪಡೆದುಕೊಂಡರು. ಆ ವರದ ಭಾಗವಾಗಿಯೇ ಪರಮೇಶ್ವರ ಇರುವ ಪ್ರತಿ ಕಡೆಯೂ ನಂದೀಶ್ವರ ನಮಗೆ ಕಾಣಿಸುತ್ತಾರೆ. ಅದೇ ರೀತಿ ನಂದೀಶ್ವರನ ಸಹೋದರನಾದ ಪರ್ವತ ಕೂಡ ಶಿವನಿಗಾಗಿ ತಪಸ್ಸು ಮಾಡಿ ಅವರನ್ನು ಒಲಿಸಿಕೊಂಡು ಶಿವ ಪಾರ್ವತಿ ಇಬ್ಬರು ಅವರ ತಲೆಯ ಮೇಲೆ ನೆಲೆಸುವಂತಹ ವರ ಪಡೆದುಕೊಂಡರು. ಆ ಪರ್ವತವೇ ಶ್ರೀಶೈಲಂ ಪರ್ವತ. ಪರಮೇಶ್ವರ ಪರ್ವತನಿಗೆ ಕೊಟ್ಟ ವರದ ಕಾರಣದಿಂದಾನೇ ಕುಮಾರಸ್ವಾಮಿ ಮನೆ ಬಿಟ್ಟು ಹೋದಾಗ ಪಾರ್ವತಿ ದೇವಿ ಹಾಗೂ ಪರಮೇಶ್ವರ ಇಬ್ಬರು ಶ್ರೀಶೈಲಂ ಪರ್ವತದ ಹತ್ತಿರ ಕುಮಾರಸ್ವಾಮಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಆ ಜಾಗ ಪಾರ್ವತಿ ದೇವಿಗೆ ಅತಿ ಸುಂದರವಾಗಿ ಕಾಣಿಸುತ್ತದೆ. ಜೊತೆಗೆ ಪರಮೇಶ್ವರ ಅದಾಗಲೇ ಪರ್ವತನಿಗೆ ಕೊಟ್ಟ ವರದ ಕಾರಣದಿಂದ ಶಿವ ಪಾರ್ವತಿ ಇಬ್ಬರು ಅದೇ ಪರ್ವತದ ಮೇಲೆ ಶಾಶ್ವತವಾಗಿ ನೆಲೆಸಲು ತೀರ್ಮಾನಿಸುತ್ತಾರೆ. ಪರಮೇಶ್ವರ ನೆಲೆಸಿದಂತ ಆ ಪರ್ವತ ಅಂದು ಶ್ರೀ ಪರ್ವತ ಎಂದು ಕರೆಸಿಕೊಳ್ಳುತ್ತಿತ್ತು. ನಂತರದ ದಿನಗಳಲ್ಲಿ ಅದು ಶ್ರೀಶೈಲಂ ಎಂದು ಬದಲಾಯಿತು. ಅಂದಿನ ಕಾಲದ ಶಿಲ್ಪಕಲಾ ವೈಭವವನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸುವ ಈ ದೇವಾಲಯ ನಮ್ಮಲ್ಲಿ ಆಧ್ಯಾತ್ಮಿಕ ಆನಂದವನ್ನು ಹೆಚ್ಚಿಸುತ್ತದೆ. ಗರ್ಭಾಲಯದೊಳಗಡೆ ಇರುವಂತ ಮೂಲ ವಿರಾಟ್ ಮಹಾಲಿಂಗ ತುಂಬಾ ಚಿಕ್ಕ ಗಾತ್ರದಲ್ಲಿರುತ್ತದೆ. ಅತಿ ಹೆಚ್ಚು ಮಹಿಮೆಯನ್ನು ಹೊಂದಿರುವಂತ ಈ ದೇವಾಲಯಕ್ಕೆ ನೀವು ಈಗಾಗಲೇ ಭೇಟಿ ಕೊಟ್ಟಿದ್ದೀರಾ? ಇಲ್ಲದಿದ್ದರೆ ಖಂಡಿತ ಒಂದು ಸಲ ಹೋಗಿ ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.